ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಡಲ್ ಆದ ಯುಗಾದಿ ಹೊಸ ತೊಡಕು. ಈ ಬಾರಿ ಜನರಿಲ್ಲದೆ ಬಿಕೋ ಎನ್ನುತ್ತಿದ್ದ ಚಿಕನ್ ಮಟನ್ ಮಾರುಕಟ್ಟೆ. ಮಾಂಸದ ವ್ಯಾಪಾರಿಗಳಿಗೆ ಹೊಸ ತೊಡಕು, ನಿರಾಸೆ. ಕಳಪೆ ಮದ್ಯ ಸೇವಿಸಿ ಮೃತಪಟ್ಟನೆ ಯುವಕ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ಘಟನೆ. ಉತ್ತರ ಭಾರತದ ಯುವಕ ಸಾವು. ಕಳಪೆ ಮದ್ಯ ಸೇವಿಸಿ ಮೃತಪಟ್ಟಿರುವ ಶಂಕೆ. ಶಿಡ್ಲಘಟ್ಟ ನಗರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಹಸಿ ಕರಗ ಸಂಪನ್ನ. ಯುಗಾದಿಯ ದಿನ ಧ್ವಜಾರೋಹಣದೊಂದಿಗೆ ಆರಂಭ. 6 ದಿನಗಳ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು. ವಾರ್ತೆಗಳ ವಿವರ. ಯುಗಾದಿ ಹೊಸ ತೊಡಕುಗೆ ಜನ ಮುಗಿಬಿದ್ದು ಚಿಕನ್ ಮಟನ್ ಖರೀದಿ ಮಾಡುತ್ತಾರೆ ಅಂತ ಕುರಿ ಮೇಕೆ ಕೋಳಿ ಖರೀದಿ ಮಾಡಿ ರೆಡಿ ಇಟ್ಟಿದ್ರು. ಆದ್ರೆ ನಿರೀಕ್ಷೆಯಂತೆ ಜನ ಚಿಕ್ಕಬಳ್ಳಾಪುರ ಚಿಕನ್ ಮಟನ್ ಮಾರುಕಟ್ಟೆಯತ್ತ ಬಂದಿರಲಿಲ್ಲ. ಇದರಿಂದ ಚಿಕನ್ ಮಟನ್ಗಳಿಗೆ ಬೇಡಿಕೆ ಇಲ್ಲದೆ ವ್ಯಾಪಾರಸ್ಥರು ಡಲ್ ಆಗಿದ್ರು. ಈ ಕುರಿತು ಒಂದು ವರದಿ. ಹೌದು, ಯುಗಾದಿ ಹೊಸ ತೊಡಕು ಅಂದರೆ ಜನರು ಕುರಿ, ಮೇಕೆ, ಕೋಳಿ ಖರೀದಿಸಿ ಮನೆಗಳಲ್ಲಿ ವಿಶೇಷ ಅಡುಗೆ ಮಾಡುವ ಸಂಪ್ರದಾಯ ಇದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಸಾಕಷ್ಟು ಪ್ರಮಾಣದಲ್ಲಿ ಚಿಕನ್ ಮತ್ತು ಮಟನ್ ಸಿದ್ಧಪಡಿಸಿ ಮಾರಾಟಕ್ಕೆ ಇಟ್ಟಿದ್ರು. ಆದರೆ ಈ ಬಾರಿ ನಿರೀಕ್ಷೆಯಂತೆ ಖರೀದಿದಾರರು ಮಾರುಕಟ್ಟೆಗೆ ಆಗಮಿಸಿಲ್ಲ. ಚಿಕ್ಕಬಳ್ಳಾಪುರದ ಚಿಕನ್ ಮತ್ತು ಮಟನ್ ಮಾರುಕಟ್ಟೆಯಲ್ಲಿ ಜನಸಂದಣಿ ಕಡಿಮೆ ಕಂಡುಬಂದಿದ್ದು ವ್ಯಾಪಾರಿಗಳಿಗೆ ನಿರಾಸೆ ಮೂಡಿಸಿದೆ. ಬೇಡಿಕೆ ಕಡಿಮೆಯಾದ ಕಾರಣ ಚಿಕನ್ ಹಾಗೂ ಮಟನ್ ಮಾರಾಟ ಮಂದಗತಿಯಲ್ಲಿ ನಡೆದಿದ್ದು ವ್ಯಾಪಾರಿಗಳು ಡಲ್ ಆಗಿದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ನಡೀತು. ಈ ವರ್ಷ ಏನು ಅಷ್ಟು ಹೇಳ್ಕೊಳ್ಳೋ ಅಷ್ಟೇನಿಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ನಾಳೆ ಶನಿವಾರ ಇದೆ, ಅದರಿಂದ ಏನಾದರೂ ಕಡಿಮೆ ಆಯ್ತೇನೋ ವ್ಯಾಪಾರ ಅಷ್ಟೇ. ಇವತ್ತು ಪರವಾಗಿಲ್ಲ, ಬಂದಿದ್ದಾರೆ. ಇಲ್ಲ, ಕಮ್ಮಿ ಮಾಡಿದ್ದೀನಿ. ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡೆ, ಸ್ವಲ್ಪ ಜಾಸ್ತಿನೇ ತರ್ತಿದ್ದೀನಿ. ಆದರೆ ಅದರಲ್ಲೂ ಕಮ್ಮಿ ಆಗಿದೆ. ಚೆನ್ನಾಗಿ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಅಷ್ಟೊಂದೇನಿಲ್ಲ, ಕಮ್ಮಿ. ಲಾಸ್ ಏನಿಲ್ಲ, ಪರವಾಗಿಲ್ಲ, ನಡೆದಿದೆ. ಲಾಸ್ ಅನ್ನೋ ಥರ ಏನಿಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ ಅಷ್ಟೆ. ಪಾಂಪ್ಲೆಟ್ಟು 230 ಇದೆ, ರೋಹು 230, ಬೋನ್ಲೆಸ್ 200 ರೂಪಾಯಿ ಇದೆ, ಅಂಜಲು 1250 ರೂಪಾಯಿ ಇದೆ, ಬಾಂಗ್ಡ 300 ರೂಪಾಯಿ ರೇಟ್ ಇದೆ. ಇನ್ನು ಮಾರುಕಟ್ಟೆಯಲ್ಲಿ ಕೋಳಿ ಮಾಂಸದ ಬೆಲೆ ಪ್ರತಿ ಕೆಜಿಗೆ ಸಾಮಾನ್ಯ ಮಟ್ಟದಲ್ಲಿದ್ದರೆ ಮಟನ್ ಬೆಲೆಯೂ ಹೆಚ್ಚಾಗಿರಲಿಲ್ಲ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ. ಇನ್ನು ಕೆಜಿ ಫಾರಂ ಕೋಳಿ ಚಿಕನ್ ಬೆಲೆ 300, ಕೆಜಿ ಮಟನ್ ಬೆಲೆ 850, ಫಿಶ್ 250ರಿಂದ 1200 ಬೆಲೆ ಇತ್ತು. ಮತ್ತೊಂದೆಡೆ ಶುಕ್ರವಾರ ಅಂತ ಕೆಲವರು ಇಂದು ಹೊಸ ತೊಡಕು ಮಾಡಲಿಲ್ಲ. ಇದರಿಂದ ನಿರೀಕ್ಷೆಯಂತೆ ಖರೀದಿದಾರರು ಬರಲಿಲ್ಲ ಎನ್ನುತ್ತಾರೆ. ಮಟನ್ ಸ್ಟಾಲು, ನಂದು ಕುರಿ ಮಟನ್ ಸ್ಟಾಲ್ ಇದೆ, ಚಿಕನ್ ಮಟನ್ ಸ್ಟಾಲ್ ಇದೆ. ವ್ಯಾಪಾರ ಶುಕ್ರವಾರ ಬಂದಿರೋ ಕಾರಣ ಕಮ್ಮಿ ಇದೆ. ವರ್ಷಕ್ಕೆಲ್ಲ ಉಗಾದಿ ಹಬ್ಬ ಅಂದರೆ ಒಳ್ಳೆ ವ್ಯಾಪಾರ ಆಗೋ ಎಕ್ಸ್ಪೆಕ್ಟೇಷನ್ ಇರ್ತಾಯಿತ್ತು. ಈ ಸತಿ ಶುಕ್ರವಾರ ಬಂದಿರೋ ಕಾರಣ ಕಮ್ಮಿ ಇದೆ. ಸ್ಕೂಲು ರಜೆಗಳಿಲ್ಲ, ಎಕ್ಸಾಮ್ ನಡೀತೈತೆ, ಮತ್ತು ಆಫೀಸ್ಗಳು ರಜಾ ಇಲ್ಲ ಇವತ್ತು. ಅದರ ಕಾರಣ ವ್ಯಾಪಾರ ತುಂಬ ಕಮ್ಮಿ ಇದೆ. ಒಂದು 10 ಕುರಿ ಕೊಯ್ದಿದ್ವಿ, ಇವತ್ತೇ 10 ಕೊಯ್ದಿದ್ದೀವಿ. 30-40 ಕುರಿ ಕೊಯ್ತಾಯಿದ್ವಿ. ಇಲ್ಲ, ಬಿಸ್ನೆಸ್ ಇಲ್ಲ, ಕಡಿಮೆ. ನಮ್ಮ ಅಂಗಡಿಯಲ್ಲಿ 850 ರೂಪಾಯಿ, ಚಿಕನ್ನು 280 ರೂಪಾಯಿ. ಒಟ್ಟಾರೆ ಹಬ್ಬದ ಸಂಭ್ರಮದ ನಡುವೆ ಚಿಕ್ಕಬಳ್ಳಾಪುರದ ಚಿಕನ್ ಮಟನ್ ಮಾರುಕಟ್ಟೆ ಮಾತ್ರ ನಿರೀಕ್ಷಿತ ವ್ಯಾಪಾರ ಕಾಣದೆ ಮಂದಗತಿಯಲ್ಲಿ ಸಾಗಿತು. ಸರ್, ನಮ್ಮ ಹೆಸರು ವೇಣುಗೋಪಾಲ್ ಅಂತ. ಇಲ್ಲಿ ನಾವು ಚಿಕನ್ ಮಟನ್ ತಗೊಂಡು ಬಂದಿದ್ವಿ. ನಾವು ಅದೊಂದು ಕೆ ಜಿ ಅಷ್ಟೇ ಇದೆ, ಅಷ್ಟೇ ಸಾಕು. ಜಾಸ್ತಿ ತಿನ್ನಲ್ಲ, ಸುಮ್ಮನೆ ಇದಾಗುತ್ತೆ. ಇವತ್ತೇನು ಅಷ್ಟು ಆ ಥರ ಹಬ್ಬದ ಥರ ಕಾಣಿಸ್ತಾ ಇಲ್ಲ. ಇವಾಗ ಶುಕ್ರವಾರ ಬೇರೆ ಬಂದಿದೆ. ಭಾಳ ಹಿಂದೂಗಳೆಲ್ಲ ಈ ಶುಕ್ರವಾರ ತಿನ್ನಲ್ಲ, ಅದರಿಂದ ಭಾನುವಾರ ಜಾಸ್ತಿ ಇರ್ಬೋದು, ಜಾಸ್ತಿ ಆಗುತ್ತೆ.
ಅದು ಬೇರೆ ಇವಾಗ ರೇಟುಗಳು ಜಾಸ್ತಿ ಆಗಿದೆ ಎಲ್ಲನೂ. ಇದರಲ್ಲಿ ಜನರು ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡ್ತಾರೆ ಎಲ್ಲ ನಾನ್ ವೆಜ್ ಎಲ್ಲನೂ. ಹಬ್ಬದ ಥರ ಏನು ಇದಿಲ್ಲ. ಯುಗಾದಿ ಹಬ್ಬದಂತ ಅದು ಬೆಳಗ್ಗೆನೇ ತಿಂತಾರೆ ಕೆಲವರೆಲ್ಲನೂ. ಬೆಳಗ್ಗೆ ಟಿಫನ್ಗೆ ಶುರು ಮಾಡಿ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಎಲ್ಲ ಫುಲ್ಲು ಹೊರತಡ್ಕೊಂಡು ಒಂಥರ ಹಬ್ಬ ಇದ್ದಂಗೆ ಒಂಥರ ಜೋರಾಗಿ. ಇವತ್ತು ಆ ಥರ ಇಲ್ಲ, ಕಡಿಮೆ ಇದೆ ಇವತ್ತು ಸ್ವಲ್ಪ. ಇಲ್ಲ, ಹಬ್ಬ ಜೋರಾಗಿದೆ ಎಲ್ಲನೂ. ಹಬ್ಬದ ಥರನೇ ಎಲ್ಲರೂ ಯುಗಾದಿ ವರ್ಷಕ್ಕೊಂಥರ ಇದು ಯುಗಾದಿ ಪ್ರಕಾರನ ನಾವು ಬಂದಿದ್ದೀವಿ ತಗೊಂಡೋಗೋಕ್ಕೆ. ಸುಮಾರಾಗಿದ್ದಾರೆ ಜನ ಅಂತ ಹೇಳ್ಕೊಳ್ಳೋಷ್ಟಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುಗಾದಿ ಹೊಸತಡುಕು ದಿನವೇ ಯುವಕನೊಬ್ಬ ಕಳಪೆ ಮದ್ಯ ಸೇವಿಸಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿರುವ ಘಟನೆ ನಡೆದಿದೆ. ಯುಗಾದಿ ಹೊಸತಡುಕು ದಿನವೇ ಯುವಕನೊಬ್ಬ ಕಂಠಪೂರ್ತಿ ಮದ್ಯ ಸೇವಿಸಿ ಮೃತಪಟ್ಟಿರುವ ದುರ್ಘಟನೆಯೊಂದು ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಮೃತಪಟ್ಟ ಯುವಕ ಮಧ್ಯಪ್ರದೇಶದ 33 ವರ್ಷದ ಫಾರೂಕ್ ಎಂದು ಗುರುತಿಸಲಾಗಿದೆ. ಆತ ಸ್ಥಳೀಯ ಸಿಮೆಂಟ್ ಗೋಡೌನ್ನಲ್ಲಿ ಕೆಲಸ ಮಾಡುತ್ತಿದ್ದನು ಎನ್ನಲಾಗಿದೆ. ನಂದಿ ಕ್ರಾಸ್ ಸಮೀಪದ ಬಾರ್ನಲ್ಲಿ ಯುವಕ ಅತಿಯಾಗಿ ಮದ್ಯ ಸೇವಿಸಿದ್ದಾನೆ. ಬಳಿಕ ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾನೆ ಎಂದು ತಿಳಿದು ಬಂದಿದೆ. ನಕಲಿ ಮದ್ಯ ಸೇವನೆ ಕಾರಣವಾಗಿರಬಹುದೆಂಬ ಶಂಕೆಯೂ ವ್ಯಕ್ತವಾಗಿದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ರೇಣುಕಾ ಯಲ್ಲಮ್ಮ ದೇವಿ ಹಸಿ ಕರಗ ಗುರುವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ರೇಣುಕಾ ಯಲ್ಲಮ್ಮ ದೇವಿ ಕರಗ ಯುಗಾದಿಯ ದಿನ ಧ್ವಜಾರೋಹಣದಿಂದ ಆರಂಭವಾಗಿ 6 ದಿನಗಳ ಕಾಲ ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಶಿಡ್ಲಘಟ್ಟ ನಗರದ ರೇಣುಕಾ ಯಲ್ಲಮ್ಮ ದೇವಿ ಹಸಿ ಕರಗ ಗುರುವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ರೇಣುಕಾ ಯಲ್ಲಮ್ಮ ದೇವಿ ಕರಗ ಯುಗಾದಿಯ ದಿನ ಧ್ವಜಾರೋಹಣದಿಂದ ಆರಂಭವಾಗಿ 6 ದಿನಗಳ ಕಾಲ ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಯುಗಾದಿಯ ದಿನ ರಾತ್ರಿ ನಡೆದ ಹಸಿ ಕರಗದ ರಚನೆ ಬಹು ಕಟ್ಟುನಿಟ್ಟಾದ ಹಾಗೂ ಸಂಪ್ರದಾಯಬದ್ಧವಾದ ಕಾರ್ಯ. ಸಂಜೆಯ ಸುಮಾರಿಗೆ ಕರಗ ಹೊತ್ತು ನಡೆಯುವ ವ್ಯಕ್ತಿಗೆ ವಪನೆ ಸಂಸ್ಕಾರ ಮಾಡಿ ಕಂಕಣ ಕಟ್ಟಿ ಕೈತುಂಬ ಕರಿ ಬಳೆ ತೊಡಿಸಿ ಅಚ್ಚ ಮಲ್ಲಿಗೆಯ ಜಡೆ ಕುಚ್ಚುಗಳಿಂದ ಸಿಂಗರಿಸಿ ಅರಿಶಿಣದ ಸೀರೆ ಕುಪ್ಪುಸ ಉಡಿಸಿ ಆಭರಣಗಳಿಂದ ಅಲಂಕರಿಸಿರುತ್ತಾರೆ. ಕರಗ ಹೊರುವ ವ್ಯಕ್ತಿ ನವವಧುವಿನಂತೆ ಶೋಭಿಸುತ್ತಾರೆ. ಕರಗದ ಮೇಲೆ ಗೋಪುರದಂತೆ ಮಲ್ಲಿಗೆ ಹೂವಿನ ಅಲಂಕಾರವಿದ್ದು ತುದಿಯಿಂದ ಇಳಿಬಿಟ್ಟ ಹೂ ಸರಗಳನ್ನು ಹೊರುವವರ ಭುಜದಿಂದ ಕೆಳಕ್ಕೆ ಮಾಲೆಯಂತೆ ಹರಡಿಸಿಕೊಳ್ಳುವ ರೀತಿಯಲ್ಲಿ ಕಟ್ಟಿರುತ್ತಾರೆ. ಕರಗವನ್ನು ಹೊತ್ತ ಮೇಲೆ ಮತ್ತೊಮ್ಮೆ ವಿಶೇಷ ಮಂಗಳಾರತಿಯಾದ ನಂತರ ಸುತ್ತಿಪದ್ಯಗಳನ್ನು ಹೇಳುವ ಪೂಜಾರಿ ಹಾಗೂ ವೀರಕುಮಾರರ ರಕ್ಷಣೆಯಲ್ಲಿ ಗುಡಿಯ ಅಂಗಳ ಬಿಟ್ಟು ಕರಗ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೆಳಗಿನ ಜಾವಕ್ಕೆ ಮತ್ತೆ ಗರ್ಭಗುಡಿ ಪ್ರವೇಶಿಸಿತು. ದಾರಿಯುದ್ದಕ್ಕೂ ಭಕ್ತಾದಿಗಳಿಂದ ಪೂಜೆ ಸೇವೆ ನಡೆಯಿತು. ನಗರದ ಹಲವಾರು ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಸಾಧಕರಿಗೆ
ಕರಗದ ಪ್ರಯತ್ನ ಸನ್ಮಾನ ಕಾರ್ಯಕ್ರಮ ವಹ್ನಿಕುಲ ಕ್ಷತ್ರಿಯ ಜನಾಂಗದ ವಿವಿಧ ಸಾಧಕರನ್ನು ಸನ್ಮಾನಿಸಲಾಯಿತು. ಕೆಎನ್ ಫೌಂಡೇಶನ್ ವತಿಯಿಂದ ಅಧ್ಯಕ್ಷ ಡಾಕ್ಟರ್ ರಾಜಕೃಷ್ಣ ಮೂರ್ತಿಯವರ ನೇತೃತ್ವದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಾಲಯದ ಬಳಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕರಗದ ಪೂಜಾರಿ ಪಿಎನ್ ರಮೇಶ್, ಗಣಾಚಾರಿ ಗಿರೀಶ್, ದೇವಾಲಯದ ಸಮಿತಿ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ಮೇಲೂರು ಪೈಲ್ವಾನ್ ಗೋವಿಂದಪ್ಪ, ನಾರಾಯಣಸ್ವಾಮಿ, ಪ್ರವೀಣ್ ಮತ್ತು ಎಂ ಅಜಯ್ ಅವರನ್ನು ಸನ್ಮಾನಿಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೋಲಾರ ನಗರದ ಗಾಂಧಿನಗರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಬಳಗದಿಂದ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವವನ್ನ ಗುರುವಾರ ರಾತ್ರಿ ವಿಜೃಂಭಣೆಯಿಂದ ನಡೆಸಲಾಯಿತು. ಕೋಲಾರ ನಗರದ ಗಾಂಧಿನಗರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಬಳಗದಿಂದ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವವನ್ನ ಗುರುವಾರ ರಾತ್ರಿ ವಿಜೃಂಭಣೆಯಿಂದ ನಡೆಸಲಾಯಿತು. ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಅಭಿಷೇಕ, ಕುಂಕುಮಾರ್ಚನೆ, ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜಾ ಆರಾಧನೆಗಳನ್ನು ಮಾಡಿಸಲಾಯಿತು. ತದನಂತರ ರಾತ್ರಿ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ತಮಟೆಯ ವಾದ್ಯದ ತಾಳಕ್ಕೆ ಕರಗವು ನೃತ್ಯಗಳನ್ನು ಆಡುವ ಮೂಲಕ ನೋಡುವ ಭಕ್ತಾದಿಗಳು ಭಕ್ತಿ ಸಾಗರದಲ್ಲಿ ಮಿಂದೆದ್ದರು. ಇನ್ನು ಈ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಭಾಗವಹಿಸಿ ದೇವರ ದರ್ಶನ ಪಡೆದು ರಾತ್ರಿ ಆಯೋಜಿಸಿದ್ದ ರಸಮಂಜರಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗಾಂಧಿನಗರದಲ್ಲಿ ಆಯೋಜಿಸಿರುವ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವಕ್ಕೆ ಭಾಗವಹಿಸಿ ದೇವರ ದರ್ಶನ ಪಡೆದಿರುವುದು ಮನಸ್ಸಿಗೆ ನೆಮ್ಮದಿ ದೊರೆತಿದೆ. ಶಾಸಕನಾದ ಮೇಲೆ ಕೋಲಾರ ನಗರಕ್ಕೆ ವಿಶೇಷ ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡುತ್ತಿದ್ದು, ಗಾಂಧಿನಗರಕ್ಕೂ ವಿಶೇಷ ಅನುದಾನವನ್ನು ನೀಡಲು ನಾನು ಮುಂದಾಗಿದ್ದೇನೆ. 4-5 ದಿನಗಳಲ್ಲಿ ನಿಮಗೆ ಬೇಕಾದಷ್ಟು ಅನುದಾನವನ್ನು ನಾನು ಬಿಡುಗಡೆ ಮಾಡುವೆ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ತಿಳಿಸಿದ್ದಾರೆ. ಮೊದಲು ರೋಡ್ದು ಪ್ರಸ್ತಾಪ ಮಾಡೋದು, ಆಮೇಲೆ ಸಾಯರ್ ಬಂದ್ಮೇಲೆ ಸರ್ ರೋಡ್ ಹಾಕ್ಲಾಗಬೇಕು, ನಾನು ಬಿಡಿ ಕರ್ಕೊಂಡಿದ್ದೀರಾ, ಅದಾಗಿಲ್ಲ ಅಂದ್ರೆ ನನಗೆ ಮರ್ಯಾದೆ ಹೋಗುತ್ತೆ ಅಂತ ಮಾಡಿ ಸರ್ ಅಂತ ಹೇಳಿದ್ರು. 3 ಕೋಟಿ ರೂಪಾಯಿ ಆ ರೋಡ್ಗೆ ಕೊಟ್ಟಿವಿ. 3 ಕೋಟಿ ರೂಪಾಯಿ ರೋಡ್ ಆಗೋಗಿದ್ದೆಲ್ಲ ಕೆಲಸ ಆಗಿದೆ. 3 ಕೋಟಿ. ಆಮೇಲೆ 30 ಲಕ್ಷ ರೂಪಾಯಿ ಇನ್ನೊಂದು ರೋಡ್ ಹಾಕಿದ್ವಿ. ದೇವಸ್ಥಾನಕ್ಕೆ ಒಂದು 4 ಲಕ್ಷ ರೂಪಾಯಿ ಹಾಕಿದ್ವಿ. ಇನ್ನು ನಾನು ವೈಯಕ್ತಿಕವಾಗಿ ಮಾಡ್ತೀನಿ, ವೈಯಕ್ತಿಕವಾಗಿ ನಾವು ಮಾಡೋಣ. ದೇವಸ್ಥಾನಕ್ಕೆ 4 ಲಕ್ಷ ಮಾಡ್ತೀವಿ. ಇಲ್ಲಿ 30 ಲಕ್ಷ ರೂಪಾಯಿ ರೋಡು, ಇನ್ನೂ ಒಂದು 50 ಲಕ್ಷ ರೂಪಾಯಿ ಗಾಂಧಿನಗರಕ್ಕೆ ಇದೆ. ಖಂಡಿತವಾಗ್ಲು ಇವಾಗ ಹೇಳಿದ್ರು, ಯಾವುದೋ ಕಾಲದಲ್ಲಿ ಟಿ ಚೆನ್ನೈನವರು ಈ ಬ್ರಿಡ್ಜ್ ಮಾಡಿರುವಂಥದ್ದು, ಟಿ ಚೆನ್ನೈನವರು ಈ ಬ್ರಿಡ್ಜ್ ಮಾಡಿರುವಂಥದ್ದು ಅಂತ ಹೇಳಿದ್ರು. ಟಿ ಚೆನ್ನಯ್ಯ ನಮ್ಮ ಕೋಲಾರದಲ್ಲಿ ಯಾವುದೋ ಕೊಯ್ನೂರು ಡೈಮಂಡ್ ಕಲ್ಪನೆ ಆಗಿದ್ದೆ, ಬ್ರಿಟಿಷರು ತಗೊಂಡೋಗಿದ್ದಾರೆ ಅಂತ ಎಲ್ಲೂ ಹೋಗಿಲ್ಲ. ಕೊಯ್ನೂರು ಡೈಮಂಡ್ ಟಿ ಚೆನ್ನೈನವರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮಪ್ಪ ನಿಮ್ಮಮ್ಮ ಯಾವಾಗ್ಲೂ ಬೈಯೋ ಅಂತದ್ ಇರ್ತಾವಲ್ಲ, ಅದೊಂದ್ 2 ಹೇಳು ನೋಡೋಣ. ಮುಚ್ಕೊಂಬಾರೋ ಪರ್ಕ ಮುರಿದೋಗುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸ್ಕೂಲಲ್ಲಿ ಒಂದ್ ಸಬ್ಜೆಕ್ಟ್ ನ ಡಿಲೀಟ್ ಮಾಡ್ಬಿಡ್ಬೇಕು. ಯಾವ ಸಬ್ಜೆಕ್ಟ್? ಮ್ಯಾಥ್ಸ್. ಸರಿ ಆಯ್ತು, ನಿನ್ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು ಹೋಗ್ಲಿ? ಸೋಷಿಯಲ್. ಹಿಂದಿ. ಯಾರು ಸೋಷಿಯಲ್ ಟೀಚರು? ಹೊಡಿತಾರೆ, ಪಣ್ಮೇಸ್ಕೊಂತಾರೆ, ಇಲ್ಲಾಂದ್ರೆ ಡೈಲಾಗ್ಸ್ ಇರ್ತಾರೆ, ಡ್ಯಾನ್ಸ್ ಆಡ್ತಾರೆ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡವಾ? ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ.
ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ.
Bumper offer HKMC Fashion Gallery. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available HKMC Fashion Gallery only. Bega Beti Kudi, HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟದ ಗಾಂಧಿನಗರ ನಿವಾಸಿ ಶ್ರೀಧರ್ ಎಂಬುವವರ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಕರಗ ಉತ್ಸವ ಮುಗಿಸಿ ಗುರುವಾರ ರಾತ್ರಿ ಮನೆಗೆ ಮರಳುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಎಂದು ಸಂತ್ರಸ್ತ ತಿಳಿಸಿದ್ದಾರೆ. ಶಿಡ್ಲಘಟ್ಟದ ಗಾಂಧಿನಗರ ನಿವಾಸಿ ಶ್ರೀಧರ್ ಎಂಬುವವರ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಕರಗ ಉತ್ಸವ ಮುಗಿಸಿ ಗುರುವಾರ ರಾತ್ರಿ ಮನೆಗೆ ಮರಳುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಎಂದು ಸಂತ್ರಸ್ತ ತಿಳಿಸಿದ್ದಾರೆ. ಸಂತ್ರಸ್ತ ಶ್ರೀಧರ್ ಕರಗ ಉತ್ಸವಕ್ಕೆ ತೆರಳಿದ್ರು. ಅಲ್ಲಿಂದ ವಾಪಸ್ ಬರುತ್ತಿದ್ದಾಗ ಒಬ್ಬ ವ್ಯಕ್ತಿ ಇವರನ್ನು ಅಡ್ಡಗಟ್ಟಿದ್ದಾನೆ. ಯಾವುದೇ ಪ್ರಚೋದನೆ ಇಲ್ಲದೆ ಶ್ರೀಧರ್ ಅವರ ಮೇಲೆ ಹಲ್ಲೆ ನಡೆಸಿದ ಆರೋಪಿ ದೇಹದ ವಿವಿಧ ಭಾಗಗಳಿಗೆ ಗಾಯ ಮಾಡಿದ್ದಾನೆ. ಶ್ರೀಧರ್ ಅವರ ಮೈ ಮೇಲೆ ಹಿಂದೆಯಿಂದ ಹೊಡೆದ ಏಟಿಗೆ ಅವರ ಕುತ್ತಿಗೆ ಭಾಗ ಹಾಗೂ ಅವರ ಕೈಗೆ ಬಲವಾಗಿ ಬಿದ್ದ ಕಾರಣ ಸುಮಾರು 32ಕ್ಕೂ ಹೆಚ್ಚು ಹೊಲಿಗೆಗಳು ಬಿದ್ದಿವೆ. ಘಟನೆ ನಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾದರು. ಪೊಲೀಸರನ್ನು ಕಂಡೊಡನೆ ಆರೋಪಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಗಾಯಗೊಂಡಿದ್ದ ಶ್ರೀಧರ್ ಅವರನ್ನು ಪೊಲೀಸರು ತಮ್ಮ ವಾಹನದಲ್ಲೇ ಆಸ್ಪತ್ರೆಗೆ ಕಳುಹಿಸಿ ಕೊಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಸಂಬಂಧ ಶ್ರೀಧರ್ ಅವರು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ದೇಶದಾದ್ಯಂತ ಉಂಟಾದ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಇದೀಗ ಗ್ರಾಮೀಣ ಪ್ರದೇಶಗಳಿಗೂ ತಲುಪಿದ್ದು, ಗುಡಿಬಂಡೆ ತಾಲೂಕಿನಲ್ಲಿ ಅಡುಗೆ ಅನಿಲ ಸಮಸ್ಯೆ ಗಂಭೀರ ಬಿಕ್ಕಟ್ಟಾಗಿ ಪರಿಣಮಿಸಿದೆ. ದೇಶಾದ್ಯಂತ ಉಂಟಾದ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಇದೀಗ ಗ್ರಾಮೀಣ ಪ್ರದೇಶಗಳಿಗೂ ತಲುಪಿದ್ದು, ಗುಡಿಬಂಡೆ ತಾಲೂಕಿನಲ್ಲಿ ಅಡುಗೆ ಅನಿಲ ಸಮಸ್ಯೆ ಗಂಭೀರ ಬಿಕ್ಕಟ್ಟಾಗಿ ಪರಿಣಮಿಸಿದೆ. ವಿಶೇಷವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದು, ದೈನಂದಿನ ವ್ಯಾಪಾರ ನಡೆಸಲು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೊರತೆಯನ್ನು ದುರುಪಯೋಗ ಮಾಡಿಕೊಂಡ ಕೆಲ ದಂಧೆಕೋರರು ಗೃಹ ಬಳಕೆ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕ್ರಮ ಕೈಗೊಂಡ ಅಧಿಕಾರಿಗಳು ಗುಡಿಬಂಡೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಹಲವಾರು ಪ್ರದೇಶಗಳಲ್ಲಿ ದಾಳಿ ನಡೆಸಿದರು. ತಹಸೀಲ್ದಾರ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಡೆದ ಕಾರ್ಯಾಚರಣೆಯಲ್ಲಿ ಒಟ್ಟು 45 ಎಲ್ಪಿಜಿ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ತಹಸೀಲ್ದಾರ್ ಅವರು ಮಾಹಿತಿ ನೀಡಿದಂತೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ದಾಳಿಯನ್ನು ನಡೆಸಲಾಗಿದೆ. 3 ದಿವಸದಿಂದ ನಾವು ಒಂದು ಈ ಸಿಲಿಂಡರ್ ಬಗ್ಗೆ ಎಷ್ಟು ಅಭಾವ ಇದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ. ಇದ್ರ ವಿಚಾರವಾಗಿ 3 ದಿವಸದಿಂದ ನಾವು ಒಂದು ಹದ್ದಿನ ಕಣ್ಣು ಇಟ್ಟು ನಮ್ಮ VS ಪೊಲೀಸರು ಎಲ್ಲರೂ ಸಮ್ಮುಖದಲ್ಲಿ ನಾವು ಇವತ್ತೊಂದು ದಿವಸ ಬೆಳಗ್ಗೆಯಿಂದ ಚಾಲನೆ ಮಾಡಿದ್ದೀವಿ.
ಹಾಗಾಗಿ ಇವತ್ತಿನ ದಿವಸ ಈಗ ನಾರಾಯಣ ನಾಯ್ಕ್ ಏನು ಹೆಸರು ಶಂಕರ್ ನಾಯ್ಕ್ ಎಂಬುವರು HP ನಮ್ಮ ಗೌರಿಬಿದೂರಲ್ಲಿ ಏಜೆನ್ಸಿ ಇರ್ತಕ್ಕಂತಹ ಇಲ್ಲಿ ತೊಗೊಂಬಂದು ಆನ್ಲೈನಲ್ಲಿ ಏನಿದೆ ಇಲ್ಲಿ ಏನು ಡೊಮೆಸ್ಟಿಕ್ ಬುಕ್ ಮಾಡಿದ್ದಾರೆ ಅವ್ರಿಗೆ ಡೆಲಿವರಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಅನುಮಾನ ಇದೆ. ಅದನ್ನು ಇರ್ತಕ್ಕಂತಹ ಏನು ಇವತ್ತು 18 ಫುಲ್ ಇದೆ, ಫುಲ್ ಇರ್ತಕ್ಕಂತಹ 15 ಇದೆ, ಒಳಗಡೆ ಒಂದಿದೆ, ಇಲ್ಲಿ ಆಟೋಲ್ಲಿ 14 ಇದೆ, ಒಟ್ಟು 15 ಇದೆ. ಮತ್ತು empty ಸಿಲಿಂಡರ್ 31 ಇಟ್ಕೊಂಡಿದ್ದಾರೆ. ಯಾವ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಅದನ್ನು ಜೊತೆಗೆ ಕಮರ್ಷಿಯಲ್ 8 ಇದೆ. ಕಮರ್ಷಿಯಲ್ ಡೊಮೆಸ್ಟಿಕ್ಕು ಕಮರ್ಷಿಯಲ್ ಏನಾದರೂ ಅವರು ಫುಲ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಇತ್ತು. ಹಾಗಾಗಿ ಇವತ್ತಿನ ದಿವಸ ನಾವು ದಾಳಿ ಮಾಡಿದ್ವಿ. ಅದನ್ನೆಲ್ಲ ನಮ್ಮ ವಶಕ್ಕೆ ನಾವು ತೊಗೊಬಿಟ್ಟು ತನಿಖೆ ಮಾಡಿದ್ವಿ. ಮುಂದಿನ ಮೇಲಾಧಿಕಾರಿಗಳು ನಾವು ಶಿಫಾರಸು ಮಾಡ್ತೀವಿ. ಮೇಲಾಧಿಕಾರಿಗಳು ಏನು ಆದೇಶ ಕೊಡ್ತಾರೋ ಅದಕ್ಕೆ ತಕ್ಕಂತೆ ನಾವು ಸ್ಕ್ರೂಟ್ನಿ ಮಾಡಿ ವಸ್ತುಸ್ಥಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ. ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡುತ್ತಿದ್ದ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ಆಹಾರ ಸರಬರಾಜು ಇಲಾಖೆಗೆ ಹಸ್ತಾಂತರಿಸಲಾಗುತ್ತದೆ. ಈ ಸಂಬಂಧ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗುತ್ತದೆ ಎಂದು ತಿಳಿಸಿದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಇನ್ಲೈನ್ ಟ್ರೀಟ್ಮೆಂಟ್ ಚರಂಡಿಗಳು ಈಗ ಹಳ್ಳ ಹಿಡಿದಿವೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರುಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೀಡಮಾಕಲುಪಲ್ಲಿ ಗ್ರಾಮದಲ್ಲಿ ಚರಂಡಿ ನೀರು ಸರಾಗವಾಗಿ ಹರಿಯದೆ ಗ್ರಾಮಸ್ಥರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಗ್ರಾಮದ ರಘುನಾಥ್ ಮಾತನಾಡಿ, ಚರಂಡಿ ಸಂಪೂರ್ಣವಾಗಿ ಕಸ ಕಡ್ಡಿಗಳಿಂದ ತುಂಬಿ ಹೋಗಿದ್ದು ನೀರು ಹೊರಹೋಗಲಾಗದೆ ಅಲ್ಲೇ ನಿಂತು ಕೊಳೆಯುತ್ತಿದೆ. ನಿಂತ ನೀರಿನಿಂದಾಗಿ ಗ್ರಾಮದಾದ್ಯಂತ ತೀವ್ರವಾದ ದುರ್ವಾಸನೆ ಹರಡುತ್ತಿದ್ದು ಸೊಳ್ಳೆಗಳ ಸಂತತಿ ಹೆಚ್ಚಾಗಿದೆ. ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಚರಂಡಿ ಪಕ್ಕದ ನಿವಾಸಿಗಳು ಪ್ರತಿನಿತ್ಯ ಆಸ್ಪತ್ರೆಗೆ ಅಲೆದಾಡುವಂತಾಗಿದೆ. ಸುಮಾರು 6 ತಿಂಗಳಿಂದ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರತಿನಿತ್ಯ ಸೊಳ್ಳೆಗಳ ಕಾಟದಿಂದ ಮನೆಯಲ್ಲಿ ಇರಲಾಗದ ಪರಿಸ್ಥಿತಿ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಾವು ಆಸ್ಪತ್ರೆಗೆ ಓಡಾಡೋದೇ ಹೆಚ್ಚಾಗಿದೆ. ಗ್ರಾಮದ ಜನರು ಈ ನರಕ ಸದೃಶ ಜೀವನದಿಂದ ಮುಕ್ತಿ ಬಯಸುತ್ತಿದ್ದಾರೆ. ಕೂಡಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿ ಸ್ವಚ್ಛಗೊಳಿಸಿ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್, ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಕಾಲುವೆ ಮಾಡೋರು ಇಲ್ಲಿ ಒಂದು 6 ತಿಂಗಳು ಕಾಲುವೆ ಮಾಡಿದ್ದಾನೆ. ಆವತ್ತಿನ ಫುಲ್ ಬ್ಲಾಕ್ ಹಾಕಿಬಿಟ್ಟು ಇದು ಫುಲ್ ಗಲೀಜು ವಾಸನೆ ಕೆಲವು ಹುಳ ಬಿಟ್ಟವೆ. ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದೆಲ್ಲ ಅರ್ಜಿ ಕೊಟ್ಟು ಅಲ್ಲಿ ಹೇಳಿದ್ವಿ, ಇವರಿಗೆಲ್ಲ ಗಮನಕ್ಕೆ ತಂದಿದ್ದೀವಿ. ಅವ್ರೇನೋ ಅದ್ರ ಬಗ್ಗೆ ಪರಿಹಾರ ಕೊಡ್ತಿಲ್ಲ. ನೋಡಿಲ್ಲ, ಕದೆ ಬರೋದಿಲ್ಲ, ನೋಡೋದಿಲ್ಲ, ಏನಿಲ್ಲ ಅದ್ರ ಬಗ್ಗೆ ಎಲ್ಲ. ಮನೆ ಪಕ್ಕದಲ್ಲೆಲ್ಲ ಮಕ್ಕಳಿಗೆಲ್ಲ ಜ್ವರಗಳು ಬಂದು ಪ್ರತಿನಿತ್ಯ ಹಾಸ್ಪಿಟ್ಲ್ ಹೋಗೋ ಕೆಲಸ ಆಗಿಬಿಟ್ಟಿದೆ. ಹಿಂಗಾಗಿ ಎಷ್ಟು ತಿಂಗಳಾಯಿತು ಪಂಚಾಯತ್ ಅವ್ರು ಕ್ಲೀನ್ ಮಾಡಿ? ಸರ್, ಕ್ಲೀನ್ ಮಾಡಿ ಒಂದು 6 ತಿಂಗಳ ಮೇಲೆ 6 ತಿಂಗಳಾಯ್ತು. ನಾವು ಅರ್ಜಿ ಕೊಟ್ಟವ್ರಿಗೆಲ್ಲ ಹೇಳಿ ಒಂದ್ಸಲ ಬಂದವ್ರೆ, ಒಂದ್ಸಲ ಬಂದು ಆಮೇಲೆ ಬಂದೇ ಇಲ್ಲ. ಈಗ ಅಲ್ಲೇ ಒಂದು 2-3 ತಿಂಗಳಿಂದ ಪ್ರತಿದಿನ ಹೋಗ್ತೀನಿ. ಪ್ರತಿದಿನ ಬಂದವರು ಏನು ಕ್ಲೀನ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಈ ಕಡೆ ಬರೋದೇ ಇಲ್ಲ. ಏನು ಬಿಲ್ಗಳು ಹಾಕ್ಬೇಕಂತಾರೆ, ಬಿಲ್ಗಳು ಬರೋದಿಲ್ಲ, ಏನೂ ಇಲ್ಲ. ಅವ್ರೇನೋ ಕಾಂಟ್ರಾಕ್ಟರ್ ಕಡೆಯಿಂದ ಏನೋ ಕಮಿಷನ್ ತಗೊಂಡು ಇಂಜಿಲ್ ಕಾಸು ಪಡ್ಕೊಂಡು ಈ ಥರ ಕೆಲಸ ಮಾಡೋರು ಸರ್. ಇಲ್ಲಿ ಊರಿನ ಆಚೆ ಮಾಡೋ ಕೆಲಸ ಎಲ್ಲ ಊರು ಮಧ್ಯದಲ್ಲಿ ಮಾಡಿಬಿಟ್ಟವ್ರೆ. ಈ ಅಧಿಕಾರಿಗಳು ಅದೇನು ಬರ್ತದೆ ಗೊತ್ತಿಲ್ಲ, ಯಾವ ಕೂಡ ಇಂಜಿಲ್ ಕಾಸು ಪಡ್ಕೊಂಡು ಈ ಥರ ಕೆಲಸ ಮಾಡ್ಯಾರ ಸರ್ ಇವರು. ಪಿಡಿಒಗೆ ಏನಾದರೂ ಇದು ವಿಷಯ ಹೇಳಿದ್ದೀವಿ, ವಾಟ್ಸಪ್ ಮುಖಾಂತರ ವಾಟ್ಸಪ್ಪೆಲ್ಲ ಕಳಿಸಿದ್ದೀವಿ. 6 ತಿಂಗಳ ಮುಂಚೆ ಕಳಿಸಿರೋದು ಪ್ರೂಫ್ ಐತೆ. ಪಂಚಿಗೆ 16 ಸಲ ಹೋಗಿದ್ದೀವಿ, ಪಂಚಾಯತಿಗೆ ಒಂದಲ್ಲ 26 ಸಲ ಹೋಗಿದ್ವಿ. ಏನು ಹೇಳ್ತಾರೆ ಸರ್? ಮಾಡ್ತೀವಿ ಬರಲ್ಲ. 2 ದಿನ ಮಾಡ್ತೀವಿ. ಅಷ್ಟರಲ್ಲಿ ಸರ್ ಏನು ತೊಂದರೆ ಆಗ್ತಿತ್ತು ಅಂದರೆ ಏನಿಲ್ಲ, ಬರ್ತೀವಿ, ಆಯ್ತು ಬರ್ತೀವಿ ಅಂತಾರೆ ಅಷ್ಟೇ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಕನ್ನಡ ಚಿತ್ರರಂಗದ ಮೇರು ನಟರಾಗಿದ್ದ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಸೇವೆ ಆದರ್ಶ ಇಂದಿನ ಯುವಜನರಿಗೆ ಪ್ರೇರಣೆಯಾಗಬೇಕು. ಪ್ರತಿದಿನ ಅವರನ್ನ ಸ್ಮರಿಸಬೇಕು ಎಂದು ಅಭಿಮಾನಿ ಬಳಗದ ಕೆರೆಕತ್ತಿಗನೂರು ಸಿದ್ದಗಂಗಯ್ಯ ಹೇಳಿದರು. ನೆಲಮಂಗಲ ತಾಲೂಕಿನ ಕೆರೆಕತ್ತಿಗನೂರು ಗ್ರಾಮದ ಹೊರವಲಯದಲ್ಲಿ ಹಮ್ಮಿಕೊಂಡಿದ್ದ
ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ 51ನೇ ಹುಟ್ಟುಹಬ್ಬ ಆಚರಣೆ ಹಾಗೂ ಬಿರಿಯಾನಿ ವಿತರಣೆಯ ನೇತೃತ್ವ ವಹಿಸಿ ಮಾತನಾಡಿದ್ದ ಸಿದ್ದಗಂಗಯ್ಯ, ನಟ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಮಾಡಿರುವ ಸಾಮಾಜಿಕ ಸೇವೆಗಳು ಅವರು ಅಕಾಲಿಕವಾಗಿ ನಿಧನರಾದ ಬಳಿಕ ಇಡೀ ಜಗತ್ತಿಗೆ ಗೊತ್ತಾಯಿತು. ಪುನೀತ್ ರವರು ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಂತೆಯೇ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿಯೇ ಪುನೀತ್ ರಾಜ್ಕುಮಾರ್ ರವರ ಹೆಸರು ಸಹ ಸದಾ ಪ್ರಚಲಿತವಾಗಿರುತ್ತದೆ ಎಂದರು. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 51ನೇ ಹುಟ್ಟುಹಬ್ಬ ಆಚರಣೆ ಹಾಗೂ 50 ಕೆಜಿ ಬಿರಿಯಾನಿ, ಪಲಾವ್, ಕೇಕ್ ವಿತರಣೆ ನಡೆಯಿತು. ಹಾಲಿನ ಡೇರಿ ಅಧ್ಯಕ್ಷ ಆಲದಹಳ್ಳಿ ವೆಂಕಟೇಶ್ ಮಾತನಾಡಿ, ಕರ್ನಾಟಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರು ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಪುನೀತ್ ರವರು ಎಲೆಮರಿ ಕಾಯಿಯಂತೆ ಮಾಡಿರುವ ಸಾಮಾಜಿಕ ಸೇವೆ, ಆರ್ಥಿಕ ಸಹಾಯ ಅವರ ನಿಧನದ ನಂತರ ಬೆಳಕಿಗೆ ಬಂದಿತು. ಪುನೀತ್ ರವರ ಹಾದಿಯಲ್ಲಿ ನಾವೆಲ್ಲರೂ ಶಕ್ತಿ ಮೀರಿ ಸಮಾಜ ಸೇವೆಯಲ್ಲಿ ತೊಡಗೋಣ ಎಂದರು. ಸ್ವಾಮಿ, ನಾವು 5 ವರ್ಷದಿಂದ ಕಂಟಿನ್ಯೂ ಆಗಿ ನಮ್ಮ ಕೆರೆಕತ್ತೂರು, ಆಲದಹಳ್ಳಿ, ಮಾರ್ತಿನಗರ ಗ್ರಾಮಸ್ಥರೆಲ್ಲ ಸೇರಿ ಅದರೊಳಗೆ ವಿಶೇಷವಾಗಿ ನಮ್ಮ ಅಪ್ಪಯ್ಯ ಅಂತ ಇದು ಅವರು ಈ ಹಬ್ಬ ಬಂತು ಅಂದರೆ ಮಲಗಲ್ಲ ಅವರು. ಮಾಡ್ಬೇಕಣಮ್ಮ ಬೇಕಣಮ್ಮ ಅಂತೇಳಿ ಮುತುವರ್ಜಿ ವಹಿಸ್ತಾರೆ. ಅದರಲ್ಲಿ ನಾವು ಸಹಕಾರ ಕೊಡ್ತೀವೇನೋ ನಮ್ಮ ಕೈಲಾಗ ಇದು ಮಾಡಿ ಕೊಟ್ಟು ಇವತ್ತು 5ನೇ ವರ್ಷದ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಮೊದಲು ಏನು ಪೆಂಡಾಲ್ ಗಿಂಡಲ್ ಏನು ಹಾಕಿಸ್ತಿರಲ್ಲ, ಈಗ ಪೆಂಡಾಲ್ ಹಾಕಿ ಪುನೀತ್ ರಾಜ್ಕುಮಾರ್ ಅಂದರು ಅದೇನೋ ಒಂದು ಸಿನಿಮಾಗಳಲ್ಲಿ ಅಭಿನಯಿಸಿ ಸುಮಾರು ಒಂದು 50 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅಜರಾಮರವಾದ ಕೀರ್ತಿ. ಅವತ್ತು ಪುನೀತ್ ರಾಜ್ಕುಮಾರ್ ಅವರು ತೀರೋ ದಿವಸ ಸಣ್ಣ ಒಂದು 5-10 ಮನೆಗಳಿರ್ತಂಥ ಗ್ರಾಮದಲ್ಲೂ ಸಹ ಅವ್ರದ್ದೊಂದು ಫ್ಲೆಕ್ಸ್ ಹಾಕಿದ್ರು. ಕರ್ನಾಟಕದಾದ್ಯಂತ ಹಬ್ಬದ ರೀತಿ ಆಚರಿಸಿದ್ರು ಅವರ ಅಂತಿಮ ಕಾರ್ಯನಾಥಲಾಗಿ. ಅವರೇನು ನಮ್ಮ ನೆಂಟರಲ್ಲ, ಇಷ್ಟರಲ್ಲ, ರಕ್ತ ಸಂಬಂಧಿಗಳಲ್ಲ, ಬಂಧು ಅಲ್ಲ, ಬಳಗ ಅಲ್ಲ, ಏನೂ ಅಲ್ಲ. ಆದರೂ ಸಹ ಕರ್ನಾಟಕದಲ್ಲಿ ಅವ್ರಿಗಿರೋ ಜನಪ್ರಿಯತೆ, ಅವ್ರು ಮಾಡಿದಂಥ ಹೆಸರು, ಅದು ವಂಶನೇ ಅಂಥದ್ದು. ರಾಜ್ಕುಮಾರ್ ಅವರ ಮಹಾನ್ ಪುತ್ರ ಅವರು. ಅವರ ಅಪ್ಪ ಅವರು ಸಹ ಬೇಕಾದಷ್ಟು ಒಳ್ಳೆ ಕಲಾವಿದರಾಗಿ ದೊಡ್ಡ ಹೆಸರು ಗಳಿಸಿದ್ರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9593955555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಎಂಎಂ
ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮಗಿದು ಗೊತ್ತು? Deveshri Vidyaniketan, recognized by Government of Karnataka, Ashoka Layout, HS Garden, Chikkaballapura.
ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಡಲ್ ಆದ ಯುಗಾದಿ ಹೊಸ ತೊಡಕು. ಈ ಬಾರಿ ಜನರಿಲ್ಲದೆ ಬಿಕೋ ಎನ್ನುತ್ತಿದ್ದ ಚಿಕನ್ ಮಟನ್ ಮಾರುಕಟ್ಟೆ. ಮಾಂಸದ ವ್ಯಾಪಾರಿಗಳಿಗೆ ಹೊಸ ತೊಡಕು ನಿರಾಸೆ. ಕಳಪೆ ಮದ್ಯ ಸೇವಿಸಿ ಮೃತಪಟ್ಟನೆ ಯುವಕ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ಘಟನೆ. ಉತ್ತರ ಭಾರತದ ಯುವಕ ಸಾವು. ಕಳಪೆ ಮದ್ಯ ಸೇವಿಸಿ ಮೃತಪಟ್ಟಿರುವ ಶಂಕೆ. ಶಿಡ್ಲಘಟ್ಟ ನಗರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಹಸಿ ಕರಗ ಸಂಪನ್ನ. ಯುಗಾದಿಯ ದಿನ ಧ್ವಜಾರೋಹಣದೊಂದಿಗೆ ಆರಂಭ. 6 ದಿನಗಳ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.